ಮಹಾಭಾರತದಲ್ಲಿ ಪಾಂಡವರು ವನವಾಸಕ್ಕೆ ಹೋಗೋದಕ್ಕೆ ಮೂಲ ಕಾರಣನೇ ಜೂಜಾಟ. ಕೌರವರ ಅಧೋಗತಿಗೆ ಕಾರಣ ಆಗಿದ್ದು ಕೂಡ ಇದೇ ಜೂಜಾಟ. ಜೂಜಾಟ ಆಡದಂತಹ ಮನೆ ಯಾವತ್ತೂ ಕೂಡ ನರಕ ಅಂತಾನೆ ಎಲ್ರಿಗೂ ಗೊತ್ತು. ಏನಕ್ಕೆ ಈ ಮಾತು ಹೇಳ್ತಿದ್ದೀನಿ ಅಂತಂದ್ರೆ, ಪ್ರಸ್ತುತವಾಗಿ ಕರ್ನಾಟಕದಲ್ಲಿ ಇರ್ಬೋದು, ಭಾರತದಲ್ಲೇ ಇರ್ಬೋದು, ಸರ್ಕಾರ ರಾಜಾರೋಷವಾಗಿ ಪರ್ಮಿಷನ್ ಕೊಟ್ಟಿದೆ ಈ ಜೂಜಾಟಗಳಿಗೆ. ಆನ್ಲೈನ್ ರಮ್ಮಿ ಇರ್ಬೋದು ಅಥವಾ ಆನ್ಲೈನ್ ಗೇಮಿಂಗ್ ಆ್ಯಪ್ಸ್ ಇರ್ಬೋದು, ಈ ಥರ ನಾನಾ ರೀತಿಯಾದಂತಹ ಆ್ಯಪ್ಗಳ ಮುಖಾಂತರ ನೀವು ಮನೇಲೇ ಕುತ್ಕೊಂಡು ಏನು ಜೂಜಾಟ ಅಂತ ಹೇಳ್ತೀವಿ ಅದನ್ನು ಮನೇಲೇ ಕುತ್ಕೊಂಡು ಆಡುವಂಥದ್ದು ಎಲ್ಲ ಫೆಸಿಲಿಟೀಸ್ಗಳನ್ನ ಕೂಡ ನೀವಿರೋ ಜಾಗಕ್ಕೆ ಸರ್ಕಾರ ಮನೆ ಬಾಗಿಲಿಗೆ ತೊಗೊಂಬಂದು ಕೊಟ್ಟಿರೋವಂಥದ್ದು. ಆ ಪರ್ಮಿಷನ್ಸ್ಗಳು ನಿಮಗೂ ಗೊತ್ತು. ಇದನ್ನು ಏನಕ್ಕೆ ಹೇಳ್ತಿದ್ದೀನಿ ಅಂತಂದರೆ, ನೋಡಿ, ಸರ್ಕಾರ ಒಂದು ಕಡೆ ಇದನ್ನು ತಪ್ಪು ಅನ್ನುತ್ತೆ, ಇನ್ನೊಂದು ಕಡೆ ಅದನ್ನೇ ಸರಿ ಅನ್ನುವಂಥ ಕೆಲಸ ಕೂಡ ಮಾಡುತ್ತೆ. ಅಂದರೆ ಈ ಕಡೆ ತೊಟ್ಲೂ ತೂಗುತ್ತೆ, ಈ ಕಡೆ ಮಗುನೂ ಚೂಟುತ್ತೆ. ಈ ಥರ ಲೆಕ್ಕಾಚಾರದಲ್ಲಿ ಸರ್ಕಾರ ಮಾಡ್ತಿರೋದು. ಇಷ್ಟೆಲ್ಲ ಏನಕ್ಕೆ ಹೇಳ್ತಿದ್ದೀನಿ ಅಂತಂದರೆ, ಮುಂದೆ ಕಡೆ ಸರ್ಕಾರ ಪರ್ಮಿಷನ್ಗಳು ಕೊಟ್ಟಿದೆ ಏನು ಈ ಜೂಜಾಟದ ಕಾರ್ಪೊರೇಟ್ ಕಂಪ್ನಿಗಳಿಗೆ, ಹಿಂದೆ ಕಡೆಯಿಂದ ಸಣ್ಣ ಪುಟ್ಟ ಜೂಜಾಟದ ಅಡ್ಡೆಗಳ ಮೇಲೆ ಸರ್ಕಾರ ದಾಳಿ ಮಾಡಿದೆ. ಹೌದು, ವಿಜಯಪುರದ ನದಿಯ ದಂಡೆ ಮೇಲೆ ಜೂಜಾಡ್ತಿದ್ದಂತಹ ಕೆಲವು ಮಂದಿಗಳ ಮೇಲೆ ಏಕಾಏಕಿ ಪೊಲೀಸರ ದಾಳಿ ಆಗುತ್ತೆ. ಇದರಿಂದ ಭಯಭೀತರಾದಂತಹ ಅಲ್ಲಿನ ಮಂದಿ ಏಕಾಏಕಿ ನದಿಗೆ ಹೋಗ್ತಾರೆ. ಅಂದರೆ ಅವರಿಂದ ಅಟ್ಯಾಕ್ ಆಗೋದನ್ನು ತಪ್ಪಿಸ್ಕೊಳ್ಳೋದಕ್ಕೆ, ಅವ್ರಿಗೆ ಸಿಕ್ಕಾಕೊಂಬಾರ್ದು, ಪೊಲೀಸರ ಕೈಯಲ್ಲಿ ಸಿಕ್ಕಾಕೊಂಡ್ರೆ ನರಕ ತೋರಿಸ್ಬಿಡ್ತಾರೆ ಗುರು, ಬೇಡ ಅಂತ ಹೇಳಿ ನದಿಗೆ ತೆಪ್ಪಲ್ಲಿ ಇರೋರೆಲ್ಲರೂ ಹೋಗ್ತಾರೆ. ಸುಮಾರು 7ರಿಂದ 8 ಜನ ಇರ್ತಾರೆ. ಏಕಾಏಕಿ ತೆಪ್ಪ ವೆಯ್ಟ್ ಜಾಸ್ತಿ ಆಗುತ್ತೆ. ಆ ಸಂದರ್ಭದಲ್ಲಿ ತೆಪ್ಪ ಮುಳುಗೋಗುತ್ತೆ. ಅವಾಗ ಏನಾಗುತ್ತೆ, ಅದರಲ್ಲಿದ್ದಂತಹ 3 ಜನ ಹೇಗೋ ಹಂಗು ಹಿಂಗು ಮಾಡಿಕೊಂಡು ಒದ್ದಾಡಿಕೊಂಡು ದಡಕ್ಕೆ ಬಂದು ಸೇರ್ಕೊಳ್ತಾರೆ. ಅಂದರೆ 3 ಜನ ಈಜಾಡ್ಕೊಂಡ್ಬಂದು ದಡಕ್ಕೆ ಬಂದು ಸೇರ್ತಾರೆ. ಆದರೆ 3 ಜನ ಅಮಾಯಕರುಗಳು ನದಿಲೇ ಮುಳುಗಿ ಸಾಯ್ತಾರೆ. ಅದಷ್ಟೇ ಅಲ್ಲ, ಇನ್ನೂ ಇಬ್ಬರಿಗಾಗಿ ಪೊಲೀಸರು ಶೋಧ ಕಾರ್ಯ ಕೂಡ ನಡೆಸ್ತಾ ಇರುವಂಥದ್ದು. ಇದೆಲ್ಲ ಏನಕ್ಕೆ ಹೇಳ್ತಿದ್ದೀನಿ ಅಂತಂದರೆ, ನೋಡಿ, ಇತಿಹಾಸಗಳಿರ್ಬೋದು, ಪುರಾಣ ಪ್ರಸಿದ್ಧಗಳಿರ್ಬೋದು, ಈ ಎಲ್ಲ ವಿಚಾರಗಳಲ್ಲೂ ಜೂಜಾಟ ಯಾವತ್ತಿದ್ರೂ ಜೂಜಿಂದೇ ಹೋದವನು ಎಲ್ಲೂ ಉದ್ಧಾರ ಆಗಿದ್ದಂತೂ ಉದಾಹರಣೆಗಳೇ ಇಲ್ಲ. ಹೌದು, ಒಪ್ಕೊಳ್ಳೋಣ, ಜೂಜಾಟ ತಪ್ಪೆ, ಇಲ್ಲ ಅಂತ ಹೇಳ್ತಿಲ್ಲ. ಹಾಗಂತ ಹೇಳಿಬಿಟ್ಟು ಸರ್ಕಾರ ಆನ್ಲೈನ್ ಮುಖಾಂತರ ಪರ್ಮಿಷನ್ ಕೊಟ್ಟಿರೋ ಎಷ್ಟು ಮಟ್ಟಿಗೆ ಸರಿ ಅಂತ ಅನಿಸುತ್ತೆ. ಇವಾಗ ನೀವು ಬಿಡಲೇಬೇಕಾ, ಮಾಡಲೇಬೇಕಾ? ಆಟನೇ ಬ್ಯಾನ್ ಮಾಡಿ ಅದನ್ನೇನಕ್ಕೆ ಇಟ್ಟಿದ್ದೀರಾ? ಸಣ್ಣ ಪುಟ್ಟವಾಗಿ ಇವಾಗ ನೋಡಿ, ಇವಾಗ ಅಷ್ಟು ಜನ ಸತ್ರು, ಅವ್ರ ಮನೆಗಳಲ್ಲಿ ಅವ್ರನ್ನ ನೋಡ್ಕೊಳ್ಳೋರು ಯಾರು? ಇವಾಗ ತಬ್ಲಿಗಳಾದ್ದು ಅವ್ರ ಮನೆಯವರು, ದಿಕ್ಕಿಲ್ದಿರಂಗಾದ್ರು. ಇವಾಗ ಅವ್ರ ಮನೆ ಪರಿಸ್ಥಿತಿ ಏನಾಗಬೇಡ, ಇದ್ರ ಬಗ್ಗೆ ಏನಾದರೂ ಸ್ವಲ್ಪನಾದ್ರು ಅರಿವಿದೆಯಾ? ನಾನು ಆವಾಗಲೇ ಹೇಳ್ದಂಗೆ ಸರ್ಕಾರ ಒಂದು ಕಡೆ ತೊಟ್ಟಲು ತಗೋ ಕೆಲಸನೂ ಮಾಡುತ್ತೆ, ಈ ಕಡೆ ಮಗುನ ಚೀಟುವಂಥ ಕೆಲಸನೂ ಮಾಡುತ್ತೆ. ಇದರಿಂದ ಬಲಿಯಾಗಿದ್ದು ಮಾತ್ರ ಅಮಾಯಕರು. ಈ ಥರ ಇನ್ನೂ ಹೆಚ್ಚಿನ ಸುದ್ದಿಗಾಗಿ ನೋಡ್ತಾರೆ ಕರ್ನಾಟಕ ನ್ಯೂಸ್ 24x7. ನಮಸ್ಕಾರ.